ನಮಸ್ಕಾರ ಎಲ್ರಿಗೂ. ಏನು ಗ್ಲಾಸ್ ಎಲ್ಲ ಹೊಡೆದೋಗಿದೆ ಅಂತ ನೋಡ್ತಾ ಇದ್ದೀರಾ. ಐಪ್ಯಾಡ್ದು ಗ್ಲಾಸ್ ಮಾತ್ರ ಹೊಡೆದೋಗಿತ್ತು, ಟಚ್ ಗ್ಲಾಸ್ ಮಾತ್ರ ಚೇಂಜ್ ಮಾಡಿದ್ದೀವಿ. ನೋಡ್ತಾ ಇರ್ಬೋದು ಏನು ಫಿನಿಶಿಂಗ್ ಬಂದಿದೆ ಅಂತ. ಆಮೇಲೆ ಬೆಳಗ್ಗೆ ಎಷ್ಟು ಜನ ಲೈವ್ ಬಂದಿದೆ ಅಂತ ಗೊತ್ತಿಲ್ಲ. 13 Pro Max ಇದ್ದಿತ್ತು, ಫುಲ್ ಶಾರ್ಟ್ ಆಗಿತ್ತು, ಅದು ರೆಡಿ ಮಾಡಿದ್ದೀವಿ. ಆಮೇಲೆ 12 Pro Max ಬಂದಿತ್ತು, ಇದು ಫುಲ್ ಶಾರ್ಟ್ ಆಗಿತ್ತು, ಇದು ರೆಡಿ ಮಾಡಿದ್ದೀವಿ. ಆಮೇಲೆ 13 Pro ಒಂದು ಫುಲ್ ವೈಟ್ ಆಗಿತ್ತು, ಅದು ರೆಡಿ ಮಾಡಿದ್ದೀವಿ. ನೋಡ್ತಾ ಐಪ್ಯಾಡ್ ನೀವು ನೋಡ್ತಾ ಇರ್ಬೋದು ಏನು ಫಿನಿಶಿಂಗ್ ಬಂದಿದೆ ಅಂತ. ನೀಟಾಗಿ ಕುತ್ಕೊಂಡಿದೆ, ಎಲ್ಲೂ ಏನು ಚೂರನ್ನು ಕ್ಯಾಪ್ ಇಲ್ದಂಗೆ. ಸೊ ಈ ಥರ ಬರೀ ಗ್ಲಾಸ್ ಹೊಡೆದೋಗಿತ್ತು ಅಂದರೆ ನಾವಿಲ್ಲಿ ಬರೀ ಗ್ಲಾಸ್ ಮಾತ್ರ ಚೇಂಜ್ ಮಾಡಿಕೊಡ್ತೀವಿ. ಅದಾದಮೇಲೆ ಇದು ವೈಟ್ ಸ್ಕ್ರೀನ್ ಆಗಿತ್ತು ಅಂತ ಹೇಳಿದಲ್ಲ, ಅದು iPhone 13 Pro. ಇದು ಬಂದು 12 Pro Max ಫುಲ್ ಶಾರ್ಟ್ ಆಗಿತ್ತು, ಇದನ್ನು ಅಷ್ಟೇ ಫುಲ್ ಶಾರ್ಟ್ ಆಗಿತ್ತು. ಇದು ಲೈವ್ ಬಂದು ತೋರಿಸ್ತಾ ಇದ್ದು. ಇನ್ನೊಂದು ಐಪ್ಯಾಡ್ ಇದು ಟಚ್ ಮಾತ್ರ ವರ್ಕ್ ಆಗ್ತಾಯಿಲ್ಲ ಅಂತ ಹೇಳಿದೆ. ಇದು ಟಚ್ IC ಹೋಗಿದೆ, IC ಆರ್ಡ್ರ್ ಮಾಡಿದ್ದೀವಿ. IC ಬಂದಮೇಲೆ ರೀಪ್ಲೇಸ್ ಮಾಡಿ ಕೊಡ್ತೀವಿ. ಕಸ್ಟಮರ್ ಓಕೆ ಮಾಡಿದ್ದಾರೆ ಕೊಟೇಷನ್ಗೆ. ಸೊ ಇದು ಸ್ವಲ್ಪ ಡಿಲೇ ಆಗುತ್ತೆ, ಇವತ್ತಾಗ ಡೌಟು. ಎಲ್ಲ ಡಿವೈಸ್ ರೆಡಿ ಇದೆ. ಇದೇ ರೀತಿ ಯಾವುದೇ ಡಿವೈಸ್ ಇದ್ರೂ ರಿಪೇರ್ ಮಾಡಿ ತೊಗೊಂಬಂದು ಕೊಡಿ, ಟಕ್ ಅಂತ ರೆಡಿ ಮಾಡ್ತೀವಿ.